ಏನ್ ಹೇಳ್ಬೇಕಪ್ಪ ಅಂತ ಹೇಳಿದ್ರ ಏನು ಹೇಳದೇ ಏನಿಲ್ಲ. ಯಾಕಪ್ಪ ಅಂದ್ರೆ ನೀವು ಆಯುರ್ವೇದಿಕ್ಕೆ ನಂಬಲ್ಲ ಅಂದ್ಮ್ಯಾಗ ನಾ ಏನ್ ಹೇಳ ಆಯುರ್ವೇದಿಕ್ಕೆ ಬಿಡ್ಬೇಕು. ಆಯುರ್ವೇದಿಕ್ ಯಾಕೆ ಆಯುರ್ವೇದಿಕ್ಕೆ ನಂಬಲ್ಲ ಅಂದ್ರೆ ನಾ ಏನ್ ಹೇಳ ಆಯುರ್ವೇದಿಕ್ಕೆ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತೀರಿ ನೋಡ್ರಿ. ಗಾಡಿ ಯಾವಾಗ ಬಿ ಫಸ್ಟ್ ಕೈ ಏನ್ ಮಾಡ್ತದ, ಹಳ್ಳು ಹೋಗೋ ಸ್ಪೀಡ್ ಇರ್ತದ. ಹಂಗೆ ರೀ ಡೈರೆಕ್ಟ್ ಸ್ಪೀಡ್ ಬೇಕಪ್ಪ ಅಂತ ಹೇಳಿದ್ರ ಸಿಗಲ್ಲ ನೋಡ್ರಿ. ಯಾವಾಗ ಬಿ ಆಯುರ್ವೇದಿಕ್ ಅನ್ನೋದು ಮೂವ್ಮೆಂಟ್ ಅದ ಸಿಗ್ತಿಲ್ಲ. ಆದ್ರ ಆ ಸ್ಲೋ ಮೂವ್ಮೆಂಟ್ ಸ್ಪೀಡ್ ಮಾಡ್ಬೋದು ಅಂತ ಆತರ ಮಾಡಬಹುದು ಸಾಧ್ಯ ಅದಾದ್ರೆ ನಾ ಹೇಳೋದಕ್ಕೆ ಮಾಡ್ರ. ನುಗ್ಗಿಕಾಯಿ ಗಿಡ ನೋಡ್ತೀನಿ, ಇದು ಕಾಣತ್ತದ ಅಲ್ಲಿ ಕಾಣತಿಲ್ರಿ, ಇಲ್ಲಿ ಕಾಣತ್ತು. ಈ ನುಗ್ಗಿಕಾಯಿ ಗಿಡ ಏನಪ್ಪಾ ಅಂತ ಹೇಳಿದ್ರ ನುಗ್ಗಿಕಾಯಿ ಗಿಡದ ನಿಂತ ನಾವ್ ಏನೇನ್ ಮಾಡಬೇಕು ಸುಮ್ ಹೇಳತ್ತೀನಿ. ಕಣ್ಣಿಗೆ ಕಾಣುತ್ತೆ ಹೇಳ್ತೀನಿ, ಕಾಣತ್ತ ನುಗ್ಗಿಕಾಯಿ ಗಿಡ ಬರೋದು ಕಾಣತ್ತ. ಬಗಲಾಗಿದ್ದೀನಿ ದೊಡ್ಡದರಿ ಕಂಬದ ನೋಟ ಆಗಿದ್ದು ಮನಿ ಮ್ಯಾಗ ಬಂದಲ್ಲ, ಅದು ನುಗ್ಗಿಕಾಯಿ ಗಿಡ. ಏನ್ ನುಗ್ಗಿಕಾಯಿ ಕಡ್ರಿ ಕತ್ತರಿಸ್ಕೊಂಡ್ರಿ ಅನ್ನದ ಕೂಡ ರೊಟ್ಟಿ ಕೂಡ ಚೀಪ್ ವಾಪಸ್ ಇಷ್ಟೇ. ನಿಮ್ ನಾ ಹೇಳ್ತೀನಿ, ಏನ್ ಹೇಳ್ತೀನಪ್ಪ ಅಂತ ಕೇಳಿದ್ರೆ ನುಗ್ಗಿಕಾಯಿ ತಪ್ಪಲ್ದಿದ್ರಿ ಕೆಲಸ, ನುಗ್ಗಿಕಾಯಿ ಓದಿದ್ರಿ ಕೆಲಸ ಈಗ ತಪ್ಪಲಿಂದ ಕೆಲಸ ಜನಕ್ಕೆ ನುಗ್ಗಿಕಾಯಿ ತಪ್ಪು ತಗೋಬೇಕು. ಗಿಡ ಸಾಂಬಾರ್ ಮಾಡ್ತಿರಲ್ಲ ಪಲ್ಯ ಮಾಡ್ತೀರಿ ಅದ್ರಾಗ ಹಾಕ್ಬೇಕು. ಇಲ್ರಿ ನಾನು ನುಗ್ಗಿಕಾಯಿ ತಪ್ಪಲ್ದೆ ಪಲ್ಯ ಮಾಡ್ತೀನಿ ಅಂತ ಮಾಡ್ಬೇಕು. ಒಂದಿಷ್ಟು ತಪ್ಪು ತಗೋರಿ, ಅದು ಹೆಂಗ್ ಪಲ್ಯ ಮಾಡ್ತೀರಿ ಕೊನೆಯಾಗ ನೋಡ್ತೀರಿ. ಎಣ್ಣೆ ಕುಡ್ದು ತಯಾರಾಯ್ತು, ಉಪ್ಪ ಸಕ್ಕರೆ ಹಾಕಿ ಎಷ್ಟು ತಯಾರಾಯ್ತು ತಪ್ಪಲ್ ಪಲ್ಯ. ಹೂವತ್ ನಿಂತೀನಿ ಗಾಳಿದಾಗ ಏನಾಯ್ತು ನುಗ್ಗಿಕಾಯಿ ಬ್ಯಾಳಿ ಅಂದ್ರೆ ಆಯುರ್ವೇದಿಕ್ ಅದಕ್ಕೆ ಏನಾಗ್ತಪ್ಪ ತಪ್ಪಲಿಂದ ಹೇಳಿದ್ರ ಏನಾಗ್ತಪ್ಪ ರಕ್ತ ಚಲನೆ ಸ್ಪೀಡ್ ಆದ. ನಮ್ಮ ರಕ್ತ ಚಲನೆ ಇಟ್ಟು ಕಮ್ಮಿ ಇರ್ತದೆ ನೋಡ್ರಿ. ಆಲ್ಮೋಸ್ಟ್ 70% ನೀರದ ಅಂತ ಹೇಳ್ತಾರೆ. ರಕ್ತ ಕಮ್ಮಿ ಇರ್ತದ ಅಂತ ಹೇಳ್ತಾರೆ. ಆದ್ರ ರಕ್ತ ನಾಲ್ಕು ಬಿಳಿ ರಕ್ತ, ಕರಿ ರಕ್ತ, ಕೆಂಪನ ರಕ್ತ, ರಕ್ತ ಇರ್ತವೆ. ಎಲ್ಲಾದ್ರೂ ರಕ್ತ ಇರ್ತದೆ. ಆ ರಕ್ತ ಸ್ಪೀಡ್ ಚಲನೆ ಮಾಡ್ಬಿಟ್ರೆ ಅಷ್ಟೇ ಸ್ಪೀಡ್ ಮಾಡಬಾರ್ದು, ಅಷ್ಟೇ ಸ್ಲೋ ಮಾಡ್ಬಾರ್ದು, ಅಷ್ಟೇ ಹೋಗ್ತಾ ಇರುತ್ತೆ. ಅವೆಲ್ಲ ನಮ್ಮ ರಕ್ತ ಗಾಳಿ ಈಗ ಮಳಿ ಬರ್ಬೇಕು. ಆದ್ರೆ ಇನ್ನಾದ್ರೂ ಕೃಷಿ ಹೆಚ್ಚಿಗೆ ಅದ, ನಾವು ಮಳಿಗಾಲದ ಮೋಡ ಹಿಂಗ ಸೂರ್ಯ ಅಂತ ಕೊಟ್ಟಂತೀವಿ ಮೇಗೇನೆ ನೋಡ್ರಿ. ಪೂರ ನೋಡ್ರಿ ಹೆಂಗ್ ಕಾಣತ್ತಾರ. ಅದಕ್ಕಿಂತ ಬರೇ ಮುಗುಲ ಇದೆ ನೋಡ್ರಿ. ಮನೆ ಕೂತು ಆಯುರ್ವೇದಿಕ್ ಟ್ರೈ ಮಾಡ್ರಿ. ಬರೇ ನಾವು ಪ್ರೈವೇಟ್ ಅಂತ ಆಯುರ್ವೇದಿಕ್ ಟ್ರೈ ಮಾಡ್ರಿ, ಪ್ರಯತ್ನ ಪಡ್ರಿ. ನೋಡ್ರಿ ಚಲನೆ ಅಂದ್ರೆ ಲಿಮಿಟ್ ಮ್ಯಾಗ ಇರ್ತದ. ನೀವು ದಿನ ಉಣ್ತಿರೋ, ವಾರದಾಗ ಉಣ್ತಿರೋ, ಒಂದ್ ತಿಂಗಳು ಉಣೋರಿಗೆ ಖುನ ಇದಿರ್ತದ ಹೆಂಗದ ಅಂತ. ಅಂಡ್ ಶಕ್ತಿ ಬರ್ತದ ನಿಮ್ ಮೈದಾಗ ಬಹಳ. ಇದು ಇರಲ್ಲ. ಅಂಡ್ ಏನಿರ್ತಪ್ಪ ಅಂತ ಕೇಳಿ ವಿಸರ್ಜನೆ ಇರ್ತ, ಅದು ಬಿ ಫಿಟ್ ಆಗಿರ್ತದ. ಹೊಟ್ಟಿನೇ ಕಮ್ಮಿ ಆಗ್ತದ, ಮೂಗು ಬ್ಯಾನಿ ಆಗ್ತಾ ಇರ್ತದ, ಒಳಗ್ ಚುಚ್ಚದಂಗ ಆಗ್ತದ, ಅದು ಕಮ್ಮಿ ಆಗ್ತದ. ಕಿವಿ ಒಂಥರ ಕುಯ್ ಅಂತ ಆವಾಜ್ ಬರ್ತಾ ಇರ್ತದೆ. ನುಗ್ಗಿಕಾಯಿ ಹಬ್ಬ ನಿಂತ ನುಗ್ಗಿಕಾಯಿ ತಿನ್ರಿ, ನುಗ್ಗಿಕಾಯಿ ತಿನ್ರಿ. ನುಗ್ಗಿಕಾಯಿ ಸಂಗಟ ಫುಲ್ ಹೂವು ಬಿ ತಿನ್ರಿ. ಮತ್ತೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ರಿ. ಏನಪ್ಪಾ ಅಂತ ಹೇಳಿದ್ರೆ ನೀವು ಟ್ರೈ ಮಾಡಲ್ರಿ, ಸುಮ್ಮನೆ ಹೇಳ್ತಾನ ಹೇಳ್ತಾನ ಫಾಲೋ ಮಾಡ್ರಿ. ಫಾಲೋ ಬ್ಯಾಡೇ ಬ್ಯಾಡ್ರಿ, ನನ್ನ ಬರೀ ಫಸ್ಟ್ ಟ್ರೈ ಮಾಡಿ ಒಕ್ಕಾಗಿಲ್ಲ ದಿನ ಬೇಕು. ಅದಕ್ಕೆ ನಿಮ್ ಮೈಗೆ ಹತ್ಕೋಬೇಕು. ಯಾಕಪ್ಪ ಅಂದ್ರೆ ಬರೇ ನೀವು ಪ್ರೈವೇಟಿಗೆ ಹೋಗ್ತೀನಿ ಅಂದ್ರೆ ನಾ ಕೇಳಿಸ್ಕೊತಲ್ಲ ಚಂದಾಗಿ. ಕೇಳಿಸಲ್ಲ ಬಿ ಕೇಳಿಸ್ತದ್ರಿ. ನೋಡ್ರಿ ಆಯುರ್ವೇದಿಕ್ ಭಾಳ ಟ್ರೈ ಮಾಡ್ತಾರ. ಒಟ್ಟು ಮಂದಿ ಅಂದ್ರೆ ಆಯುರ್ವೇದಿಕ್ ಅನ್ನೋದ್ರಿ ಆದಷ್ಟು ಮಂದಿಯಾರ. ಅವ್ರು ಮಾತ್ರ ಆಯುರ್ವೇದಿಕರ, ಒಬ್ರು ಯಾರು ಇಲ್ಲ ನೋಡ್ಲತ್ತಿರಲ್ಲ, ಕಾಣತ್ತದಿಲ್ಲ ನಿಮ್ಗೆ. ಆಯ್ತು ನೋಡ್ರಿ ನುಗ್ಗಿಕಾಯಿ ಗಿಡನ ದಿನ ನಮ್ಮ ಮನೆಗೆ ಸಾಂಬಾರ್ದಾಗ ಹಾಕ್ತಾರ. ಚಂದ ನುಗ್ಗಿಕಾಯಿ ಉಣ್ರಿ. ನುಗ್ಗಿಕಾಯಿ ತಿನ್ನೋದಲ್ಲ ಗಿಡದಿಂದ
ನೋಡ್ರಪ್ಪ ಮುಂದಿನ ನಿಮ್ಮ ಮನ್ಸು ನಾ ಸುಳ್ಳು ಅನಿಸ್ಲತ್ತ ಬಿಟ್ಟಿದ್ದು ಇಲ್ರಪ್ಪ ನನ್ ಭಾಳ ರೊಕ್ಕವ ಅಂತಾರೆ. ಮುಂದಿನ ಸಂಜೆಗೋಸ್ಕರ ಇಲ್ಲಿವರೆಗೂ ಜೈ ಹಿಂದ್ ಜೈ ಭಾರತ್ ಟೇಕ್ ಕೇರ್. ಆಯುರ್ವೇದಿಕ್ ಜಾಸ್ತಿ ನಂಬ್ಲಿಕ್ಕೆ ಹೋಗ್ರಿ, ಪ್ರೈವೇಟ್ ಬಿಟ್ಬಿಡ್ರಿ, ರೊಕ್ಕ ರೊಕ್ಕ ಅಂತ ಹೇಳೋದು ಬಿಟ್ಬಿಡ್ರಿ, ಹಾಲು ಡಾಕ್ಟ್ರಿಗಳು ಬಿಟ್ಬಿಡ್ರಿ, ಮನೆಗೆ ಆರಾಮ್ ಮಾಡ್ಕೋರಿ.